ಹಾಯ್ ವೆಲ್ಕಮ್ ಟು ದ ಗಣೇಶ್ ಸ್ಟಡೀಸ್. ಇವತ್ತಿನ ಪ್ರಿವ್ಯೂ ಮ್ಯಾಚ್ ಬಂದ್ಬಿಟ್ಟು ಹೈದರಾಬಾದ್ ವರ್ಸಸ್ ಡೆಲ್ಲಿ ಹೈದರಾಬಾದ ಹೋಮ್ ಗ್ರೌಂಡಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು ಒಟ್ನಲ್ಲಿ ಇಲ್ಲಿ SRH ಅವರು ಸಿಕ್ಕಾಪಟ್ಟೆ ಮ್ಯಾಚ್ನ ಗೆದ್ಕೊಬರ್ತಿದ್ದಾರೆ. DC ಅವರು ಮ್ಯಾಚ್ನ ಸೋತ್ಕೊಬರ್ತಿದ್ದಾರೆ. ಒಟ್ನಲ್ಲಿ ಇಲ್ಲಿ ಮಿನಿಮಮ್ ಸ್ಕೋರ್ ಬಂದ್ಬಿಟ್ಟು 200 ಹೊಡಿಲೇಬೇಕು. ಮೇನು ಅಭಿಷೇಕ್ ಹೈದರಾಬಾದಲ್ಲಿ SRH ಎಂದಾಗ ಹೈದರಾಬಾದಲ್ಲಿ ಟ್ರಾವಿಸ್ ಹೆಡ್ ಆಗಲಿ ಅಭಿಷೇಕ್ ಶರ್ಮಾ ಆಗಲಿ ಇವರಿಬ್ಬರಲ್ಲಿ ಒಬ್ಬರು ಕ್ಲಿಕ್ ಆದರೂ ಪವರ್ ಪ್ಲೇ ಮಿನಿಮಮ್ 70-80 ರನ್ ಯಾವಾಗ SRH ಅವರು ಹೊಡಿತಾರೆ ಅವರು ಮ್ಯಾಚ್ ಗೆಲ್ಲಿಸೋ ಸಿಕ್ಕಾಪಟ್ಟೆ ಇದೆ. ಇಲ್ಲಿ ಬ್ಯಾಟಿಂಗ್ ವಿಚಾರದಲ್ಲಿ SRH ಅವರಿಗೆ ಕೊರತೆನಿಲ್ಲ ಅನ್ಬೋದು. ಈ ಕಡೆ DC ವಿಚಾರದಲ್ಲಿ ಬ್ಯಾಟಿಂಗ್ ವಿಚಾರದಲ್ಲಿ ಒಂದು ಲೆವೆಲ್ಗೆ ಮೇನು ಓಪನಿಂಗ್ ಸ್ಟಾರ್ಟಲ್ಲಿ ಇವ್ರಿಗೆ ಕೊರತೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಯಾಕೆಂದರೆ ಇವರು ಓಪನಿಂಗ್ ಸ್ಲಾಟು ಅಂತ ಕ್ಲಿಕ್ ಆಗಿಲ್ಲ. ಮಿಡಲ್ ಆರ್ಡರ್ಗಳು ಒಂಚೂರು ತುಂಬ ಚೆನ್ನಾಗಿ ಕಾಣ್ತಿದೆ. ಡೇವಿಡ್ ಮಿಲ್ಲರ್ ಆಗಲಿ ಒಟ್ನಲ್ಲಿ ಟ್ರೆಂಟ್ ಸ್ಟಾರ್ಟ್ ಆಗಲಿ ಇವರಿಬ್ಬರು ತುಂಬ ಚೆನ್ನಾಗಿ ಕಾಣ್ತಿದೆ. ಅಕ್ಷಯ್ ಪಟೇಲಿಂದ ರನ್ನಿಂದ ಬ್ಯಾಟಿಂಗ್ ಬಂದಿಲ್ಲ. ಬೌಲಿಂಗ್ ವಿಚಾರದಲ್ಲಿ ಅಕ್ಷಯ್ ಪಟೇಲು ತುಂಬ ಚೆನ್ನಾಗಿ ಕಾಣ್ತಿದೆ. ಹೋದ ಮ್ಯಾಚಲ್ಲಿ ಅಕ್ಷಯ್ ಪಟೇಲ್ ತುಂಬ ಚೆನ್ನಾಗಿ ಆಡಿದ್ರು, ಒಂದೊಳ್ಳೆ ಪಾರ್ಟ್ನರ್ಶಿಪ್ನ ಬಿದ್ದರು. ಆದರೆ ಅವ್ರದ್ದು ಇಂಜುರಿ ಅಂದ್ಬಿಟ್ಟು ಒಂಚೂರು ಡೌಟ್ ಕಾಣ್ತಿದೆ. ಈ ಮ್ಯಾಚಲ್ಲಿ ಆಡಿಸ್ತಾರಾ ಇಲ್ವಾ ಅಂದರೆ ನನ್ನ ಪ್ರಕಾರ 99% ಆಡೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು. ಒಟ್ಟಿನಲ್ಲಿ SRH ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ SRH ಟೀಮಲ್ಲಿ ಒಟ್ನಲ್ಲಿ ಕ್ಯಾಪ್ಟನ್ಸಿನ ಇಲ್ಲಿ ಇಶಾನ್ ಕಿಶನ್ ಇರ್ತಾರೆ, ಟ್ರಾವಿಸ್ ಹೆಡ್ ಇರ್ತಾರೆ, ಅಭಿಷೇಕ್ ಶರ್ಮಾ ಇರ್ತಾರೆ, ಕ್ಲಾಸನ್ ಆಗಿರ್ತಾರೆ. ಮೇನು ಕ್ಲಾಸನ್ ಮೇಲೆ ಸಿಕ್ಕಾಪಟ್ಟೆ ಇವರು ನಿಗಾ ಇಟ್ಟಿರಬೇಕು. ಇವರು 3 ಜನ ಕ್ಲಿಕ್ ಆಗಲಿಲ್ಲ ಅಂದರು ಕ್ಲಾಸನ್ನು ಒಂದು ಮ್ಯಾಚ್ ಶೋನಲ್ಲಿ ತೊಗೊಂಡೋಗ್ಬೋದಾರೆ. ಹೋದ ಮ್ಯಾಚು SRH ಗೆದ್ದಿದ್ದ ಕಾರಣನೇ ಟ್ರಾವಿಸ್ ಹೆಡ್ ಅನ್ಬೋದು. ಮಿನಿಮಮ್ 50 ರನ್ಗಳ ಸಿಕ್ಕಾಪಟ್ಟೆ ಈಸಿಯಾಗಿ ಹೊಡೆದ್ಬಿಡ್ತಾರೆ. ಸುನಿಲ್ ಆಗಲಿ ಇಲ್ಲಿ ಅಭಿಷೇಕ್ ಶರ್ಮಾ ಆಗಲಿ ಒಡ್ಡಲ್ಲಿ ಮೇನು ನಿತೀಶ್ ಕುಮಾರ್ ರೆಡ್ಡಿ ಆಗಲಿ ಇವರು ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಒಟ್ಟಿನಲ್ಲಿ ಹರ್ಷ ದೂಬೆ ಆಗಲಿ ಒಟ್ಟಿನಲ್ಲಿ ಶಿವಕುಮಾರ್ ಆಗಲಿ ಒಟ್ಟಿನಲ್ಲಿ ಅಕ್ಷಯ್ ಪಟೇಲ್ ಆಗಲಿ ಒಟ್ಟಿನಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ಟಿನಲ್ಲಿ SRH ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಚೆನ್ನಾಗಿ ಕಾಣ್ತಿದೆ. ಇಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಇವರು ತುಂಬ ಚೆನ್ನಾಗಿ ಇದ್ದಾರೆ ಅನ್ಬೋದು. ಮೇನು ಇಲ್ಲಿ SRH ಒಂಚೂರು ಬೌಲಿಂಗ್ ವಿಚಾರದಲ್ಲಿ ಒಂಚೂರು ಕೊರತೆ ಆಗಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ತುಂಬ ಟಾಪಲ್ಲಿ ಕಾಣ್ತಿದೆ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಿನಲ್ಲಿ DCನ ಇವರು ಡಾಮಿನೇಟ್ ಮಾಡ್ತಾರೆ ಅಂದರೆ ನನಗೇನೋ ಡಾಮಿನೇಟ್ ಮಾಡ್ತಾರೆ ಅಂತ ತುಂಬ ಚೆನ್ನಾಗಿ ಕಾಣ್ತಿದೆ ಗುರು. ಒಟ್ಟಿನಲ್ಲಿ SRH DC ಟೀಮಲ್ಲಿ ಯಾರ್ಯಾರಪ್ಪ ಇರ್ತಾರೆ ಅಂದರೆ ಇಲ್ಲಿ DC ಟೀಮಲ್ಲಿ ಕ್ಯಾಪ್ಟನ್ ಆಗಿ ಅಕ್ಷಯ್ ಪಟೇಲ್ ಇರ್ತಾರೆ. ರಾಹುಲ್ ಮತ್ತು ಇಲ್ಲಿ ಮೇನು ರಾಹುಲ್ ಮೇಲೆ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಗುರು. ಅದು ಹೋದ ಮ್ಯಾಚಲ್ಲಿ 50 ರನ್ ಹೊಡೆದು ಮ್ಯಾಚ್ನ ಒಂಚೂರು ಗೆಲ್ಲೋ ಚಾನ್ಸಸ್ಸು ಇವರೇ ತಂದುಕೊಟ್ಟಿದ್ದು. ಮೇನು ಇಲ್ಲಿ ಡೇವಿಡ್ ಮಿಲ್ಲರು ಮತ್ತು ಮೇನು ಇವರು ಬೌಲಿಂಗ್ ಅಟ್ಯಾಕ್ ತುಂಬ ಚೆನ್ನಾಗಿ ಕಾಣ್ತಿದೆ. ಯಾಕೆಂದರೆ ಬೌಲಿಂಗ್ ವಿಚಾರದಲ್ಲಿ ಇವರು ಕುಲ್ದೀಪ್ ಯಾದವ್ ಆಗಲಿ, ಲುಂಗಿ ಹೆಂಗಿಡೆ ಆಗಲಿ ಮತ್ತು ಇಲ್ಲಿ ನಟರಾಜನ್ ಆಗಲಿ, ಮುಖೇಶ್ ಕುಮಾರ್ ಆಗಲಿ ಇವರು ತುಂಬ ಚೆನ್ನಾಗಿ ಕಾಣ್ತಿದೆ. ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು ಅಂತ ಹೇಳ್ಕೊಳ್ಳೋ ಬ್ಯಾಟಿಂಗ್ ಇಲ್ಲ. ಅಭಿಷೇಕ್ ಇಲ್ಲಿ ರಾಹುಲ್ ಒಂಚೂರು ತುಂಬ ಚೆನ್ನಾಗಿ ಕ್ಲಿಕ್ ಆದರೆ ಇಲ್ಲಿ ಓಪನಿಂಗ್ ಸ್ಲಾಟ್ ಇವರು ಸಿಕ್ಕಾಪಟ್ಟೆ ಯಾರನ್ನ ಆಡಿಸ್ಬೇಕನ್ನೋದೇ ಒಂಚೂರು ಕನ್ಫ್ಯೂಸ್ ಆಗಿ ಕಾಣ್ತಿದೆ DC. ಯಾಕೆಂದರೆ ಮಿಡಲ್ ಆರ್ಡರ್ಗಳಲ್ಲಿ ಇವರು ತುಂಬ ಚೆನ್ನಾಗಿ ಕಾಣ್ತಿದೆ. ಓಪನಿಂಗು ಅಂತ ತುಂಬ ಚೆನ್ನಾಗಿ ಕಾಣ್ತಿಲ್ಲ. ಇವರು ಬ್ಯಾಟಿಂಗ್ ವಿಚಾರದಲ್ಲಿ ಒಂಚೂರು ಮ್ಯಾಚ್ನ ಸಿಕ್ಕಾಪಟ್ಟೆ ಕ್ಲೋಸ್ಗೆ ತೊಗೊಂಡೋಗಿ ಮ್ಯಾಚ್ನ ಗೆಲ್ಲೋ ಚಾನ್ಸಸ್ಸು ಸಿಕ್ಕಾಪಟ್ಟಿದೆ. ಹೋದ ಮ್ಯಾಚ್ RCB ಮೇಲೆ ಡೇವಿಡ್ ಮಿಲ್ಲರು ಕ್ಲೋಸಿಗೆ ತೊಗೊಂಡೋಗಿ ಮ್ಯಾಚ್ನ ಗೆಲ್ಲಿಸಿದ್ರು. ಈ ಮ್ಯಾಚು ಹಂಗೆ ಆಗೋ ಚಾನ್ಸಸ್ ಇದೆಯಾ ಅಂದರೆ ನನ್ನ ಪ್ರಕಾರ ಕಷ್ಟ. ಯಾಕೆಂದರೆ SRH ಸಿಕ್ಕಾಪಟ್ಟೆ ಬಿಗ್ ಮೊತ್ತನ ಕಲೆ ಹಾಕೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಅವ್ರು ಏನೇ ಆದರೂ 200 ಹೊಡೆಯೋದಂತೂ ಪಕ್ಕಾ ಖಚಿತ. 200 ಮೇಲೆ ಎಷ್ಟು ರನ್ ಹೊಡಿತಾರೆ ಅದ್ರ ಮೇಲೆ DC ಗೆಲ್ತಾರ ಇಲ್ವೋ ಅನ್ನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. 200 ಒಳಗೆ ಏನೋ 180, 190 ಹೊಡೆದ್ರೆ DC ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. 200 ಹೊಡೆದ್ರೆ DC ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಪರ್ಸೆಂಟೇಜು ಕಷ್ಟ ಗುರು. ಒಟ್ಟಿನಲ್ಲಿ ಇವರು ಲೋ ಸ್ಕೋರ್ ವಿಚಾರದಲ್ಲಿ ನೋಡಿದ್ರೆ ಒಟ್ಟಿನಲ್ಲಿ ಇವರು ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ. ಹೈ ಸ್ಕೋರ್ ವಿಚಾರದಲ್ಲೂ ಅಷ್ಟೇ DC ಅವರು ಸಿಕ್ಕಾಪಟ್ಟೆ ಕಷ್ಟಪಡ್ತಿದ್ದಾರೆ ಗುರು. ಒಟ್ಟಲ್ಲಿ DC ವರ್ಸಸ್ SRH ಹೆಡ್ ಸ್ಟಾರ್ಟ್ ನೋಡೋದಾದರೆ ಇಲ್ಲಿ 26 ಮ್ಯಾಚಲ್ಲಿ ಇವರು DC ಅವರು 12 ಮ್ಯಾಚ್ ಗೆದ್ದಿದ್ರೆ SRH ಅವರು 13 ಮ್ಯಾಚ್ನ ಗೆದ್ದವರು. ಒಂದು ನೋ ರಿಸಲ್ಟ್ ಕೂಡ ಆಗಿದೆ. ಲೋ ಸ್ಕೋರ್ ಹೈ ಸ್ಕೋರ್ ವಿಚಾರದಲ್ಲಿ DC ಅವರು 207 ಹೊಡೆದಿದ್ರೆ SRH ಅವರು 266 ಹೊಡೆದವರು. ಇಲ್ಲೇ ನಿಮಗೆ ಗೊತ್ತಾಗ್ತಿದೆ ಯಾರು ಸಿಕ್ಕಾಪಟ್ಟೆ ಹೈ ಸ್ಕೋರ್ ಹೊಡೋ ಚಾನ್ಸಸ್ ಸಿಕ್ಕಾಪಟ್ಟಿದೆ. ಲೋ ಸ್ಕೋರ್ ವಿಚಾರದಲ್ಲಿ ಮಿನಿಮಮ್ 80 ರನ್ ಹೊಡೆದಿದ್ರೆ ಇವರು ಮಿನಿಮಮ್ 116 ರನ್ ಹೊಡೆದವ್ರೆ. ಒಟ್ನಲ್ಲಿ ಲೋ ಸ್ಕೋರ್ ವಿಚಾರದಲ್ಲೂ SRH ತುಂಬ ಚೆನ್ನಾಗಿ ಕಾಣ್ತಿದೆ. ಒಟ್ನಲ್ಲಿ 150 ಅಂತೂ SRH ಅವರು ಬೀಟ್ ಮಾಡೇ ಮಾಡ್ತಾರೆ. ಒಟ್ನಲ್ಲಿ 150, 200 ಹೊಡೆಯೋದಂತೂ SRH ಪಕ್ಕ ಖಚಿತ. ಫಸ್ಟ್ ಬ್ಯಾಟಿಂಗ್ ಯಾರು ಆಡ್ತಾರೆ ಅವರು ಈ ಮ್ಯಾಚ್ಗಂತೂ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಇವರು.
ಗುರು. ಯಾಕೆಂದರೆ ಈ ಮ್ಯಾಚಲ್ಲಿ ಬ್ಯಾಟಿಂಗ್ ಫಸ್ಟ್ ಆಡೋರು ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ನಲ್ಲಿ ಡಿ ಸಿ ಏನಾದ್ರು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಟ್ನಲ್ಲಿ ಮಿನಿಮಮ್ 200 ಹೊಡೆದ್ರೆ ಏನೋ ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. 200 ಹೊಡಿಲಿಲ್ವ ಡಿ ಸಿ ಅವರು 280, 290, 190, 180 ಹೊಡೆದ್ರು ಡಿ ಸಿ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ. ಆದರೆ SRH ಅವರು ಮಿನಿಮಮ್ 200 ಅಂತೂ ಹೊಡೆಯೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಗುರು ಅಂತ ನನಗೇನೋ ಕಾಣಿಸ್ತಿದೆ. ಒಟ್ನಲ್ಲಿ ಡಿ ಸಿ ವರ್ಸಸ್ SRH ಅಲ್ಲಿ ಒಟ್ನಲ್ಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜು SRHಗೆ ಸಿಕ್ಕಾಪಟ್ಟೆ ಇದೆ. ಟ್ರಾವಿಸ್ ಹೆಡ್ ಆಗಲಿ, ಅಭಿಷೇಕ್ ಶರ್ಮಾ ಆಗಲಿ ಇವರಂತೂ ಮಿನಿಮಮ್ 30 ಅಂತೂ ಲೆಕ್ಕನೇ ಇಲ್ಲ. ಪವರ್ ಪ್ಲೇಲಿ ಕೆಚ್ಚಿ ಕೆಡಗ್ಬಿಡ್ತಾರೆ ಅಂತ ನನಗೇನೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ. ಒಟ್ಟಿನಲ್ಲಿ SRH ವರ್ಸಸ್ ಡಿ ಸಿಲಿ ಬುಡಕ್ಕೆ ತಗೊಂಡೋಗಿ ಡಿ ಸಿ ಫಸ್ಟು ಬೌಲಿಂಗ್ ಮಾಡಿದ್ರೆ ಡಿ ಸಿ ಫಸ್ಟು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಕಷ್ಟ ಅಂತ ನನಗೇನೋ ಕಾಣಿಸ್ತಿದೆ. ಒಟ್ಟಾರೆ ಡಿ ಸಿ ವರ್ಸಸ್ SRHಲಿ ಹೋಮ್ ಗ್ರೌಂಡ್ ಅಡ್ವಾಂಟೇಜು ಮತ್ತು ಟಾಸ್ ಯಾರು ಗೆಲ್ತಾರೆ ಅವರು ಮ್ಯಾಚ್ ಗೆಲ್ಲೋ ಚಾನ್ಸಸ್ ಸಿಕ್ಕಾಪಟ್ಟೆ ಇದೆ ಅಂತ ನನಗೇನೋ ಕಾಣಿಸ್ತಿದೆ. ಡಿ ಸಿ ವರ್ಸಸ್ SRHಲಿ SRH ಅವರು ಮ್ಯಾಚ್ನ ಗೆಲ್ತಾರೆ, ಆದರೆ ಡಿ ಸಿ ಅವರು ಕೊನೆಯವರೆಗೂ ಒಂಚೂರು ಡಾಮಿನೇಟ್ ಮಾಡ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ. ಆದರೆ ಸ್ಕೋರ್ ವಿಚಾರದಲ್ಲಿ SRH ಅವರು ತುಂಬ ಚೆನ್ನಾಗಿ ಕಾಣ್ತಿದೆ ಗುರು. ಒಟ್ಟಿನಲ್ಲಿ SRH ಈ ಮ್ಯಾಚ್ ಗೆಲ್ತಾರೆ ಅಂತ ನನಗೇನೋ ಕಾಣಿಸ್ತಿದೆ ಗುರು. ಒಟ್ಟಿನಲ್ಲಿ ಡಿ ಸಿ ವರ್ಸಸ್ SRH ಪ್ರಿವ್ಯೂ ವಿಡಿಯೋ ನಿಮಗೇನೋ ಇಷ್ಟ, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. 329ಕ್ಕೆ ಸಬ್ಸ್ಕ್ರೈಬರ್ ತಲುಪಿದ್ದೀನಿ. ಈಗ 400 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಮೇಲೆ ಹೊಣೆ ಆಗಿದ್ದೀನಿ ಗುರು. ಬೇಗ 1000 ಸಬ್ಸ್ಕ್ರೈಬರ್ ಬೇಗ ಕಂಪ್ಲೀಟ್ ಮಾಡಿ. IPL ಮುಗಿಸಲಿ 1000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಸಿಗುವ ಮುಂದಿನ ವಿಡಿಯೋದಲ್ಲಿ ಗುರು. ಬೇಗ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಈ ಮ್ಯಾಚ್ ಯಾರು ಗೆಲ್ತಾರೆ ಅಂತ ಕಮೆಂಟ್ ಮಾಡಿ ಗುರು. ಸಿಗೋ ಮುಂದಿನ ವಿಡಿಯೋದಲ್ಲಿ.